ಬಳ್ಳಾರಿ ಜಿಲ್ಲೆಯಲ್ಲಿ ಮರಳು ಮಾಫಿಯಾ ದಂಧೆ ಮತ್ತೆ ಚುರುಕುಗೊಂಡಿದೆ. ರಾತ್ರೋರಾತ್ರಿ ಮರಳು ಸಾಗಾಣಿಕೆಯನ್ನ ದಂಧೆಕೋರರು ಮಾಡ್ತಾ ಇದ್ರು ಕೂಡ ಅಧಿಕಾರಿಗಳು ಸೈಲೆಂಟ್ ಆಗಿದ್ದಾರೆ. 16 ಟ್ರ್ಯಾಕ್ಟರ್ ಮೂಲಕ ಮರಳು ದಂಧೆಕೋರರು ಇಳಿದಿದ್ದಾರೆ. ಸಿರಗುಪ್ಪ ತಾಲೂಕಿನ ಸಾಲಿಗನೂರು ಗ್ರಾಮದಲ್ಲಿ ಅಕ್ರಮ ಮರಳು ಸಾಗಾಟ ಆಗ್ತಾ ಇದ್ರು ಕೂಡ ಏನು ಮಾಡಲಿಕ್ಕೆ ಆಗ್ತಾ ಇಲ್ಲ. ಸೊ ಬಳ್ಳಾರಿ ಜಿಲ್ಲೆಯಲ್ಲಿ ಮರಳು ಮಾಫಿಯಾ ಮತ್ತೆ ಚುರುಕುಗೊಳ್ತಾ ಇದೆ. ರಾತ್ರೋರಾತ್ರಿ ಯಾರ ಕಣ್ಣಿಗೆ ಕಾಣಬಾರದು, ಯಾರಿಗೂ ಗೊತ್ತಾಗಬಾರ್ದು ಅಂತ ಮರಳು ಸಾಗಾಣಿಕೆಯನ್ನು ದಂಧೆಕೋರರು ಮಾಡ್ತಿದ್ರು ಕೂಡ ಇದನ್ನೆಲ್ಲ ಯಾರು ಮಾಡ್ತಾರೆ? ದೊಡ್ಡದೊಡ್ಡವರೇ ಮಾಡ್ತಾರೆ. ತಾಕತ್ತಿದ್ರೆ ತಡೀರಿ ನೋಡ್ತಾ ಇದ್ದಾರೆ ಅಲ್ಲಿರುವಂಥ ಪೊಲೀಸ್ ಅಧಿಕಾರಿಗಳು. ಇದನ್ನು ತಡೆಯೋಕ್ಕಾಗತ್ತಾ? ಸಾಧ್ಯನೇ ಇರೋದು. ಇದನ್ನು ಕಂಟ್ರೋಲ್ ಮಾಡಿ ನೋಡೋಣ. ಈ ಮರಳು ದಂಧೆ ಇದೆಯಲ್ಲ, ರಾಜಾರೋಷವಾಗಿ ಯಾರು ಕೇಳ್ತಾರೆ ಅವ್ರನ್ನ ಬಾಯಿ ಬಿಡುತ್ತಾರೆ ಅಲ್ಲಿ ಗೊತ್ತಾ? ಯಾರು ಹೋಗಿ ಪ್ರಶ್ನೆ ಮಾಡ್ತಾರಲ್ಲ, ಕೊಲೆ ಬೆದರಿಕೆ ಅಂತ ಪ್ರಶ್ನೆ ಮಾಡಿದವರು. ರಾತ್ರೋರಾತ್ರಿ ಮರಳು ಸಾಗಾಣಿಕೆಯನ್ನು ದಂಧೆಕೋರರು ಮಾಡ್ತಾ ಇದ್ರು ಕೂಡ ಅಲ್ಲಿ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ, ಈ ರೀತಿಯಾಗಿ ರಾಜಾರೋಷವಾಗಿ ಮರಳು ಸಾಗಾಟ ಆಗ್ತಾ ಇದೆ ಅಲ್ಲಿ. ಆದರೂ ಕೂಡ ಯಾರು ಏನು ಮಾಡ್ತಾರೆ, ಯಾವುದೇ ರೀತಿಯಾಗಿ ಪರ್ಮಿಷನ್ ಇಲ್ಲ, ಎಗ್ಗಿಲ್ಲದೆ ಸಾಕ್ತಾ ಇದೆ ಮರಳು ದಂಧೆ. ಸೊ ಮಧ್ಯರಾತ್ರಿ ವೇದಾವತಿ ನದಿಯಿಂದ ಅಕ್ರಮ ಮರಳು ದಂಧೆ ಬಯಲಿಗೆ ತಳೆಯಲಾಗುತ್ತೆ, ಅಲ್ಲಿಂದ ತೆಗೆದುಕೊಂಡು ಬರ್ತಿದ್ದಾರೆ. ಈ ಹಿಂದೆ ಸ್ವತಃ SP ಅವರ ನೇತೃತ್ವದಲ್ಲಿ ಈ ಮರಳು ದಂಧೆ ವಿಚಾರವಾಗಿ ದಾಳಿ ಮಾಡಲಾಗತ್ತೆ. ಆವಾಗ ಸ್ವಲ್ಪ ಮಟ್ಟಿಗೆ ಎಚ್ಚೆತ್ತುಕೊಂಡಿದ್ರು. ಈಗ ಪೊಲೀಸರಿಗೆ ಗಣಿ ಹಾಗೂ ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಕೂಡ ಮೌನ ಆಗಿದ್ದಾರೆ, ಏನು ಮಾಡೋಕ್ಕಾಗ್ತಾ ಇಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಈಗ ರಾಜಾರೋಷವಾಗಿ ಈ ರೀತಿಯಾಗಿ ಅಕ್ರಮ ಮರಳು ನಡೀತಾ ಇದ್ರು ಕೂಡ, ಸಾಗಾಟ ಮಾಡ್ತಾ ಇದ್ರು ಕೂಡ ಯಾಕೆ ಸೈಲೆಂಟ್ ಇದ್ದಾರೆ ಅಂತ ಅಧಿಕಾರಿಗಳು? ಖಂಡಿತ ಎಂ ಕುಮಾರ್, ಏನು ಕಳೆದ 5-6 ತಿಂಗಳ ಹಿಂದೆ SP ನೇತೃತ್ವದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಕೂಡ ಅಕ್ರಮ ಮರಳು ದಂಧೆಯನ್ನ ಈ ಭಾಗದಲ್ಲಿ ಮಟ್ಟ ಹಾಕಿದ್ರು. ಏನು ಈಗ ಸದ್ಯ ಮತ್ತೆ ಅಕ್ರಮ ಮರಳು ಮಾಫಿಯಾ ಕೂಡ ಈಗ ಸಿರುಗುಪ್ಪ ತಾಲೂಕಿನಲ್ಲಿ ಎಕ್ಕಿಲಿದೆ ನಡೀತಕ್ಕಂಥದ್ದು ಘಟನೆ ನಿನ್ನೆ ತಡರಾತ್ರಿ ಬೆಳಕಿಗೆ ಬಂದಿರತಕ್ಕಂಥದ್ದು. ಏನು ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕಿನ ಏನು ಸಾಲಿಗನೂರು ಮತ್ತು ರಾರಾವಿ ಮತ್ತು ಈ ಬೆಳಗಲ್ ಅಂತಕ್ಕಂಥ ಗ್ರಾಮಗಳಲ್ಲಿ ಎಗ್ಗಿಲ್ಲದೆ ಅಕ್ರಮವಾಗಿ ಮರಳು ದಂಧೆಕೋರರು ಏನು ಟ್ರ್ಯಾಕ್ಟರ್ಗಳ ಮೂಲಕ ತಮಗೆ ಬೇಕಾದಲ್ಲಿ ಹೊಡೆಯುತ್ತಿದ್ದಾರೆ ಅಂತಕ್ಕಂಥ ಒಂದು ವಿಜುವಲ್ಸ್ ಕೂಡ ನಮಗೆ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಕಳೆದ ಹಲವಾರು ದಿನಗಳಿಂದ ಮಧ್ಯರಾತ್ರಿ ಅಂದ್ರೆ ರಾತ್ರಿ 12, 1 ಗಂಟೆ ಅಥವಾ 2 ಗಂಟೆ ಸುಮಾರು 16 ಟ್ರ್ಯಾಕ್ಟರ್ಗಳ ಮೂಲಕ ಏನು ಸಾಕಷ್ಟು ರೀತಿಯಲ್ಲಿ ಅಕ್ರಮವಾಗಿ ಒಂದು ಮರಳು ಸಾಗಾಟ ಮಾಡ್ತಿದ್ದಾರೆ. ಈ ಕುರಿತು ಏನು ಸಿರುಗುಪ್ಪ ಪೊಲೀಸ್ ಠಾಣೆಯ ಪೊಲೀಸರಿಗೂ ಮತ್ತು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಗಮನಕ್ಕೆ ಇದ್ದರೂ ಕೂಡ ಕಣ್ಣು ಮುಚ್ಚಿ ಕುಳಿತಿರುವುದು ಎಲ್ಲೋ ಮೇಲ್ನೋಟಕ್ಕೆ ಒಂದು ರೀತಿಯಲ್ಲಿ ಅಧಿಕಾರಿಗಳೇ ಸಾಥ್ ಕೊಡ್ತಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿ ಕೂಡ ಲಭ್ಯವಾಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಸಿರುಗುಪ್ಪ ತಾಲೂಕಿನಲ್ಲಿ ಎಗ್ಗಿಲ್ಲದೆ ಮರಳು ಮಾಫಿಯಾ ನಡೀತಿದ್ದು, ಇದಕ್ಕೆ ಕಡಿವಾಣ ಹಾಕಲು SP ಅವರು ಯಾವ ಕ್ರಮ ಕೈಗೊಳ್ತಾರೆ ಅಂತಕ್ಕಂಥದ್ದು ಸದ್ಯ ಕಾದು ನೋಡಬೇಕಾಗಿದೆ. ಎಂ ಕುಮಾರ್. ಓಕೆ, ಥ್ಯಾಂಕ್ ಯು ವೀರೇಶ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.